ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಪೂಜ್ಯರಾದಂತಹ ಶಿವಂ ಗುರುಗಳ ದಿವ್ಯ ಪಾದಾರವಿಂದಕ್ಕೆ ನಾವು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಶ್ರೀ ಚಕ್ರೇಶ್ವರಿ ಆಸ್ಟ್ರೋ ವರ್ಲ್ಡಿಂದ ನಾನು ಅನುಪಮ ನಾಗೇಶ್. ಇವತ್ತು ಇಂದಿನ ಎಲ್ಲ ವಿಡಿಯೋಗಳಲ್ಲಿ ಕೆಲವೊಂದು ಯಂತ್ರಗಳನ್ನು ಹಾಗೆ ಯಂತ್ರಗಳ ಮಹತ್ವವನ್ನು, ಅವುಗಳ ಬಳಕೆಯನ್ನು, ಉಪಯೋಗಗಳ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚಿಸ್ತಾ ಇದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನವಗ್ರಹ ಯಂತ್ರಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ತಿದ್ದೀನಿ. ಈ ನವಗ್ರಹಗಳು ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ನವಗ್ರಹಗಳು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರೋ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಈ ಶ್ಲೋಕವನ್ನು ನೀವು ಎಲ್ಲರೂ ಕೇಳೇ ಇರ್ತೀರ. ಇದ್ರ ಥರ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವು ನಮ್ಮ ಜೀವನದಲ್ಲಿ ಬರುವಂತಹ 9 ಗ್ರಹಗಳಾಗಿವೆ. ಈ ಗ್ರಹಗಳಲ್ಲಿ ಕೆಲವೊಂದು ನಮಗೆ ಹಾನಿಕಾರಕವಾಗಿದ್ದರೆ ಇನ್ನು ಕೆಲವು ಶುಭ ಫಲವನ್ನು ತರುತ್ತವೆ. ಇವುಗಳನ್ನು ನಾವು ತಪ್ಪಿಸ್ಕೋಬೇಕು ಅಂತಂದರೆ ನವಗ್ರಹ ಯಂತ್ರಗಳನ್ನು ಪೂಜೆ ಮಾಡಿಬಿಟ್ಟು ಅಥವಾ ಧರಿಸ್ಕೊಂಡ್ಬಿಟ್ಟು ನಾವು ಅದರ ಕೆಟ್ಟ ಫಲಗಳನ್ನು ದೂರ ಮಾಡ್ಕೋಬೋದು. ಈಗ ನವಗ್ರಹ ಯಂತ್ರಗಳಲ್ಲಿ 2 ಥರ ಬರುತ್ತೆ. ಒಂದು ಅದು ಕೂಡ ಧಾರಣೆಯ ಯಂತ್ರಗಳು, ಧರಿಸೋದಕ್ಕೆ ಕೊಡ್ತೇವೆ, ಅವು ಸಂಖ್ಯಾ ಯಂತ್ರಗಳಾಗಿರುತ್ತೆ. ಅದೇ ರೀತಿ ಪೂಜನೀಯ ಯಂತ್ರಗಳು, ಇವನ್ನ ನಾವು ಪೂಜೆ ಮಾಡಲಿಕ್ಕೆ ಅಂದರೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅವನ್ನ ಪೂಜೆ ಮಾಡಲಿಕ್ಕೆ ರೇಖಾಚಿತ್ರಗಳ ಮೂಲಕ ಬರೆದು ನಿಮಗೆ ಎಲ್ಲರಿಗೂ ಕೊಡ್ತೇವೆ. ಈಗ ಜಾತಕರ ಜೀವನದಲ್ಲಿ ಕೆಲವೊಮ್ಮೆ ನಿರ್ದಿಷ್ಟ ಗ್ರಹಗಳ ತೊಂದರೆಯಿಂದ, ಗ್ರಹಗಳ ಪ್ರಭಾವದಿಂದ ಕೆಲವೊಂದು ತೊಂದರೆಗಳಾಗುತ್ತೆ, ಆರ್ಥಿಕ ಸಮಸ್ಯೆಗಳಾಗುತ್ತೆ, ಮನೆಯಲ್ಲಿ ಜಗಳಗಳು ಉಂಟಾಗುತ್ತೆ. ಇವುಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತಂದರೆ ನವಗ್ರಹ ಯಾವ ಗ್ರಹದಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಗ್ರಹಕ್ಕೆ ತಕ್ಕಂತಹ ಯಂತ್ರಗಳನ್ನು ನಾವು ಉಪಯೋಗಿಸೋದ್ರಿಂದ, ಅದನ್ನು ಪೂಜೆ ಮಾಡೋದ್ರಿಂದ, ಜಪ ತಪಗಳನ್ನು ಅದ್ರ ಬಗ್ಗೆ ವಿಶೇಷವಾಗಿ ಜಪ ತಪಗಳನ್ನು ಮಾಡೋದ್ರಿಂದ ನಾವು ಆ ಗ್ರಹಗಳ ತೊಂದರೆಯಿಂದ ನಿವಾರಣೆ ಪಡಿಬೋದು. ಹಾಗೆ ಕೆಲವೊಂದು ಗ್ರಹಗಳ ಬಗ್ಗೆ, ಗ್ರಹಗಳ ಉಪಯೋಗಗಳು ಹಾಗೂ ಅಥವಾ ಎದಕ್ಕೆ ಬಳಸಬೇಕು ಅಂತ ಹೇಳಬೇಕು ಅಂತಂದರೆ, ಈಗ ಸೂರ್ಯಗ್ರಹ ಏನು ಮಾಡುತ್ತೆ ಅಂದರೆ ನಮಗೆ ಆರೋಗ್ಯವನ್ನು ತಂದುಕೊಡುತ್ತೆ. ಹಾಗೆ ಇದು ಅಧಿಕಾರವನ್ನು ತಂದುಕೊಳ್ಳೋಕ್ಕೆ ತುಂಬ ಉಪಯುಕ್ತವಾದಂತಹ ಗ್ರಹ. ಅಕಸ್ಮಾತ್ ಇದೇನಾದರೂ ನೀಚಕಾರಕವಾಗಿದೆ, ನೀಚಾಭಿಮಾನಿಯಾಗಿದ್ದರೆ ನಮಗೆ ತೊಂದರೆಗಳು ಉಂಟಾಗುತ್ತೆ. ಆದ್ದರಿಂದ ನಾವು ಸೂರ್ಯಗ್ರಹ ಯಂತ್ರವನ್ನು ಆ ಸಮಯದಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇನ್ನು ಚಂದ್ರಗ್ರಹ ಯಂತ್ರ ಯಾವಾಗ ಅಂತಂದರೆ, ಈ ಚಂದ್ರಗ್ರಹ ಏನು ಮಾಡುತ್ತಪ್ಪ ಅಂತಂದರೆ ಮನಃಶಾಂತಿಗಾಗಿ ಉಪಯೋಗಿಸ್ಬೇಕಾಗತ್ತೆ. ಇದು ಚಂದ್ರಗ್ರಹ ಯಂತ್ರನ ನಾವು ಮನಃಶಾಂತಿಗೆ ಹಾಗೂ ಭಾವನೆಗಳು ಹಾಗೂ ನಿದ್ರೆ ಸಮಸ್ಯೆಗಳಿಗೆ ಪರಿಹಾರವಾಗಿ ಚಂದ್ರಗ್ರಹ ಯಂತ್ರವನ್ನು ಉಪಯೋಗಿಸ್ಬೇಕಾಗತ್ತೆ. ಇನ್ನು ಗುರು ಮತ್ತು ಬುಧ ಯಂತ್ರಗಳನ್ನು ನಾವು ವಿದ್ಯೆಗಾಗಿ, ಜ್ಞಾನ ಪ್ರಾಪ್ತಿಗಾಗಿ ಉಪಯೋಗ ಮಾಡಬೇಕಾಗತ್ತೆ. ಶುಕ್ರಗ್ರಹ ಯಂತ್ರವನ್ನು ನಾವು ಆರ್ಥಿಕ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಉಪಯೋಗಿಸ್ಬೇಕಾಗತ್ತೆ. ಇನ್ನು ಶನಿಗ್ರಹ ನೀವೆಲ್ಲ ಕೇಳೇ ಇರ್ತೀರ, ಸಾಡೆ ಸಾತಿ ಶನಿ ಕಾಟ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಶನಿ ಕಾಟದಿಂದ ದೂರ ಆಗಲಿಕ್ಕೆ ಶನಿಗ್ರಹ ಯಂತ್ರವನ್ನು ಉಪಯೋಗ ಮಾಡಬೇಕಾಗತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಈ ನವಗ್ರಹಗಳು ತೊಂದರೆಯನ್ನು ಉಂಟು ಮಾಡ್ತವೆ. ಇಲ್ಲ ಅಂತಂದರೆ ಅದರಿಂದ ಶುಭ ಫಲಗಳು ಉಂಟು ಮಾಡುತ್ತೆ. ಶುಭ ಫಲಗಳು ಉಂಟಾದಾಗ ಏನೂ ತೊಂದರೆ ಇಲ್ಲ. ಆದರೆ ಅದರಿಂದ ಹಾನಿ ಇದ್ದಾಗ ನಾವು ನವಗ್ರಹ ಯಂತ್ರಗಳನ್ನು ಬಳಸಬೇಕಾಗತ್ತೆ. ಅವುಗಳನ್ನು ಪೂಜೆ ಮಾಡೋದರಿಂದ ನಮಗಾಗುವಂತಹ ತೊಂದರೆಗಳಿಂದ ನಾವು ದೂರ ಆಗ್ಬೋದು. ಆದ್ದರಿಂದ ಇವುಗಳನ್ನು ನಾವು ನವಗ್ರಹ ಯಂತ್ರಗಳನ್ನು ನಾವು ಸ್ವಹಸ್ತದಲ್ಲಿ ನಾವು ನಿಮಗೆ ರಚಿಸಿ ಕೊಟ್ಟಾಗ ಅದನ್ನು ನಿಷ್ಠೆಯಿಂದ ಜಪಿಸಿ, ಅದು ತಪಸ್ಸು ಮತ್ತು ಧ್ಯಾನ, ಜಪ ಇವುಗಳನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಸೊ ನವಗ್ರಹಗಳ ಹಾನಿಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದರೆ ನೀವು ದಯವಿಟ್ಟು ಶ್ರೀ ಚಕ್ರೇಶ್ವರಿ ಆಸ್ಟ್ರೋ ವರ್ಲ್ಡ್ಗೆ ಬನ್ನಿ. ಹಾಗೂ ನಾವು ಸ್ವಹಸ್ತದಲ್ಲಿ ನಿಮಗೆ ಯಾವ ಗ್ರಹ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೆ ಪರಿಹಾರವಾಗಿ
ಯಂತ್ರವನ್ನು ಬರೆದು ಕೊಡ್ತೇವೆ. ಅದನ್ನು ನಿಮ್ಮ ಪೂಜಾ ಮಂದಿರಗಳಲ್ಲಿ ಇಟ್ಟು ಪೂಜೆ ಮಾಡಿ ಆಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಹಾಗೆ ಇನ್ನೂ ಸಂದೇಹಗಳಿದ್ದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.